ಎಲ್ಲ ಆಯ್ತು. ಈಗ ಸೀರಿಯಲ್ಲು ಯಾವಾಗ ಮಾಡ್ತೀರಾ ಅಂತ ಕೇಳಿದ್ರಿ, ಕಂಟೆಂಟ್ ಕ್ರಿಯೇಟರ್ ಗೊತ್ತಿಲ್ಲ. ಸೊ ಇದೆಲ್ಲ ಹೇಳಿದ್ರಿ, ಮದುವೆ ವಿಚಾರ. ಸೊ ತುಂಬ ಸುದ್ದಿ ಆಗಿತ್ತು ನಿಮ್ಮ ಮದುವೆದೆಲ್ಲ. ತುಂಬ ಚಂದ ಮದುವೆ ಮಾಡ್ಕೊಂಡ್ರಿ, ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಂಡ್ರಿ. ಫಸ್ಟ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಆಯಿತು? ಐ ವಾಂಟೆಡ್ ನೋ. ತುಂಬಾ ದಿನದ ಗೆಳೆಯ ಚಂದನ್ ಶೆಟ್ಟಿ ಅಂತ ಹಾಕಿದ್ರು. ಚಂದನ್ ಶೆಟ್ಟಿ ಅಂದ್ರೆ ಬೇರೆಯವ್ರು ನಾನು ಕೊಟ್ಟಿದ್ವಿ. ಅದು ಒಂದು ಬಸ್ ಕ್ರಿಯೇಟ್ ಮಾಡಿದ್ರು. ಬಟ್ ಇಲ್ಲ, ಇದು ಅರೇಂಜ್ ಮ್ಯಾರೇಜ್. ಸೀರಿಯಸ್ಲಿ ಐ ಕಾಂಟ್ ಬಿಲೀವ್ ದಿಸ್. ಅರೇಂಜ್ ಮ್ಯಾರೇಜ್ ಅಂದ್ರೆ ನಮಗಲ್ಲ. ಇಲ್ಲ, ಆ್ಯಕ್ಚುಲಿ ಇದನ್ನೆಲ್ಲ ತೋರಿಸ್ಬೇಡಿ, ಸೀರಿಯಸ್ ಆಗಿ ಹೇಳೋದ ಮಾತ್ರ ತೋರಿಸಿ. ಓಕೆ, ಆಫ್ ಕ್ಯಾಮ್ರಾ ನಿಮ್ಮ ಹತ್ರ ಮಾತಾಡ್ತೀನಿ, ನಾನು ಬೇರೆ ಎಲ್ಲ. ಅಲ್ಲ, ಜನಗಳಿಗೆ ಕ್ಯೂರಿಯಾಸಿಟಿ ಇದೆ. ಬಿಕಾಸ್ ನಿಮ್ಮ ಮದುವೆದು ನಾವು ಒಂದಷ್ಟು ಸೀರಿಯಲ್ಗಳಲ್ಲಿ ನೋಡ್ಲಿಲ್ಲ. ನೆಕ್ಸ್ಟ್ ನಾವು ಸುಪ್ರೀತಾ ಅವ್ರು ನೋಡಿದ್ದೆ. ಓಕೆ, ಸುಪ್ರೀತಾ ಅವರ ಕೈ ಹಿಡಿಯೋಲ್ಲಿದ್ದಾರಂತೆ ಚಂದನ್ ಶೆಟ್ಟಿ ಅವರು. ಆಮೇಲೆ ಈ ತರದೆಲ್ಲ ಒಂದಷ್ಟು ನ್ಯೂಸ್ ನೋಡಿದ್ವಿ. ಮದುವೆದೇ ನೆಕ್ಸ್ಟ್ ನಾವು ನೋಡಿದ್ದು ನ್ಯೂಸ್. ಅದಕ್ಕೆ ತುಂಬಾ ಜನ ಕ್ಯೂರಿಯಾಸಿಟಿ. ಲವ್ ಮ್ಯಾರೇಜ್ ಆಗಿದ್ದಾರಾ ಸುಪ್ರೀತಾ? ಅರೇಂಜ್ ಮ್ಯಾರೇಜ್? ಇದು ಅರೇಂಜ್ ಮ್ಯಾರೇಜ್. ಅಂದ್ರೆ ನಾವು ಮ್ಯಾಟ್ರಿಮೋನಿಯಲ್ಲಿ ಮೀಟ್ ಮಾಡಿದ್ದು. ಸೊ ವಿ ಅಂಡರ್ಸ್ಟುಡ್ ಈಚ್ ಅದರ್ ಫಾರ್ ಸಮ್ ಟೈಮ್. ಅದಾದ್ಮೇಲೆ ಫ್ಯಾಮಿಲಿನಲ್ಲಿ ಹೇಳಿದ್ನಲ್ಲ, ಫ್ಯಾಮಿಲಿನಲ್ಲಿ ಹೇಳಿದ್ವಿ. ಬಟ್ ಮದ್ವೆ ಒಂದು ಸರ್ಕಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ಫ್ಯಾಮಿಲೀಸ್ ಫಸ್ಟ್ ಮೀಟ್ ಮಾಡಿದ್ದು Feb 14th 2025 ವ್ಯಾಲೆಂಟೈನ್ಸ್ ಡೇ. ಅದು ನನಗೆ ಮೆಮೊರೇಬಲ್, ಯಾಕಂದ್ರೆ ಅವತ್ತೇ ಮೀಟ್ ಮಾಡಿದ್ದು. ವಿ ಮೆಟ್ ಇನ್ ಹೋಟೆಲ್, ಸರಿನಾ. ಅವ್ರ ತಂದೆ ತಾಯಿ, ಅವ್ರ ತಂಗಿ, ನಮ್ಮಮ್ಮ ಎಲ್ಲ ಹೋಗಿ ಜಸ್ಟ್ ಫಾರ್ಮಲ್ ಮೀಟ್ ಆಗಿದ್ದು. ಅಂದ್ರೆ ಅದಕ್ಕೂ ಮುಂಚೆ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇದ್ರಾ? ಕಾಂಟ್ಯಾಕ್ಟ್ ಅಂದ್ರೆ ನಾವು ಅದೇ ಮ್ಯಾಟ್ರಿಮೋನಿಯಲ್ ನೋಡಿ ಫ್ಯಾಮಿಲಿಗೆ ಗೊತ್ತಿತ್ತು. ವಿ ಆರ್ ಸೀಯಿಂಗ್ ಈಚ್ ಅದರ್, ಅಂದ್ರೆ ವಿ ಆರ್ ಟ್ರೈಂಗ್ ಟು ನೋ ಈಚ್ ಅದರ್ ಫಾರ್ ಅ ಬ್ರೀಫ್ ಪೀರಿಯಡ್ ಆಫ್ ಟೈಮ್. ಸೇಮ್ ಪಿಂಚ್ ನನಗೂ ಅರ್ಥ ಆಗುತ್ತೆ. ಮ್ಯಾಟ್ರಿಮೋನಿ ಅದೇ ಫಾರ್ ಅ ಬ್ರೀಫ್ ಪೀರಿಯಡ್ ಆಫ್ ಟೈಮ್ ವಿ ಶುಡ್ ನೋ ಈಚ್ ಅದರ್ ಅಲ್ಲ, ಬಿಫೋರ್ ಇನ್ವಾಲ್ವಿಂಗ್ ದ ಫ್ಯಾಮಿಲಿ. ಬಟ್ ಫ್ಯಾಮಿಲಿಗೆ ಗೊತ್ತಿದೆ ನಾವು ಮಾತಾಡ್ತಾ ಇದ್ದಿದ್ದು. ಇಟ್ಸ್ ನಾಟ್ ಲೈಕ್ ಗೊತ್ತಿಲ್ಲದೆ ಅಂತ ಏನಿಲ್ಲ, ಗೊತ್ತಿತ್ತು ಅವರಿಗೆ. ವಿ ಹ್ಯಾವ್ ಸೀನ್ ದಿಸ್ ಪ್ರೊಫೈಲ್, ವಿ ಆರ್ ಟಾಕಿಂಗ್ ಟು ಈಚ್ ಅದರ್ ಅಂತ. ಸೊ ಫ್ಯಾಮಿಲಿಗೆ ಹೇಳಿದ್ವಿ Feb 14th. ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಮೀಟ್ ಮಾಡಿದ್ವಿ. ಓಕೆ ಆಯಿತು, ಎರಡು ಫ್ಯಾಮಿಲಿಗೆ ಅವತ್ತೇ ಇಷ್ಟ ಆಯಿತು. ನೆಕ್ಸ್ಟ್ 14th ವಾಸ್ ಫ್ರೈಡೆ. 16th ಸಂಡೇ ಅವ್ರ ಫ್ಯಾಮಿಲಿ ಎಲ್ಲ ನಮ್ಮ ಮನೆಗೆ ಬಂದು ನೋಡೋದು ಅಂತ ಆಯಿತು. ಬಟ್ ಅವತ್ತು ಹೂ ಮುಡ್ಸೋ ಶಾಸ್ತ್ರನೇ ಆಗೋಯ್ತು. 14 ಎರಡು ಫ್ಯಾಮಿಲಿ ಮೀಟ್ ಮಾಡಿದ್ವಿ. 16th ಅವ್ರ ಫ್ಯಾಮಿಲಿ ಫುಲ್ ನಮ್ಮ ಮನೆಗೆ ಬಂದು ಹೂ ಮುಡ್ಸೋ ಶಾಸ್ತ್ರ ಆಯಿತು. ನಮ್ಮ ಮನೆಯವರೆಲ್ಲ ಅವ್ರ ಮನೆ ನೋಡೋಕೆ ಹೋಗ್ಬೇಕಲ್ಲ, ಅವತ್ತೇ ಸೇಮ್ ಡೇ ಅವತ್ತೇ ಹೋಗಿದ್ದು. ಯೂಶ್ವಲಿ ಮದುವೆಗೆ ಮುಂಚೆ ಹುಡುಗಿನ ಕರ್ಕೊಂಡು ಹೋಗಲ್ಲ, ಬಟ್ ನನ್ನನ್ನು ಕರ್ಕೊಂಡು ಹೋದ್ರು. ಅವತ್ತು ಮಿನಿ ಸಂಗೀತ ಥರನೇ ಫುಲ್ ಅರೇಂಜ್ಮೆಂಟ್ ಅಲ್ಲ, ಕ್ರಿಯೇಟ್ ಆಯಿತು ಮೂಮೆಂಟ್. ಅಂದರೆ ಯಾರ್ದು ಪ್ಲ್ಯಾನ್ ಇರಲಿಲ್ಲ. ಫುಲ್ ಡಾನ್ಸು, ಸಾಂಗ್ಸು, ಕ್ಯಾರಿಯೋಕೆದಲ್ಲಿ ಮೈಕಲ್ಲೆಲ್ಲ ಹಾಡ್ಕೊಂಡು ಖುಷಿಗೆ, ಲೈಕ್ ಬೋತ್ ಫ್ಯಾಮಿಲೀಸ್ ಮೆಟ್ ಅಲ್ಲ, ಸೊ ಖುಷಿಯಿಂದ ಫುಲ್ ಮಿನಿ ಸಂಗೀತ ಥರನೇ ಅವತ್ತು ಆಯ್ತಾಯ್ತಾ. ನೆಕ್ಸ್ಟು ಜಾತಕದಲ್ಲಿ ಏನಂದರೆ ಮ್ಯಾಚ್ ಆಗಿತ್ತು, ಎಲ್ಲ ಪರ್ಫೆಕ್ಟ್ ಆಗಿತ್ತು. ಬಟ್ ನಮಗೆ ಮೇ ಅಲ್ಲೇ ಮದುವೆ ಆಗಬೇಕಿತ್ತು. ಮೇ ಆದಮೇಲೆ ಡೇಟ್ಸ್ ಇರಲಿಲ್ಲ. ನೆಕ್ಸ್ಟ್ ಡೇಟ್ಸ್ ನವೆಂಬರ್ಗಿದ್ದಿದ್ದು. ಬಟ್ ಡ್ಯೂ ಟು ಸಮ್ ಏನೋ ದಶಾ ಚೇಂಜ್ ಏನೋ ಆಗಿದ್ದರಿಂದ ಇಬ್ಬರೂ ಮೇ ಒಳಗೇ ಆಗಬೇಕಿತ್ತು. ಅದಾದಮೇಲೆ ನಮ್ಮಿಬ್ರಿಗೆ ಡೇಟ್ಸ್ ಸಿಗ್ತಾ ಇರಲಿಲ್ಲ. Feb 16th ಅಂದರೆ ಆ ವೀಕಲ್ಲೇ ನೋಡ್ತಾ ಇದ್ದೀವಿ. ಮೇ ಅಲ್ಲಿ ಮದುವೆ. ಅದು ಮೇ ಅದೆಷ್ಟನೇ ತಾರೀಕು ಒಳಗಡೆನೇ ನೋಡಬೇಕಿತ್ತು. ನಮ್ಗೆ ಒಂದು 2-3 ಡೇಟ್ಸ್ ಅಷ್ಟೇ ಸಿಕ್ಕಿದೆ. ಇದು 2 ಮಂತ್ಸಲ್ಲಿ ಎಲ್ಲಿಂದ ಮದುವೆ? ಏನು ಪ್ರಿಪ್ರೇಷನ್ಸ್ ಇಲ್ಲ, ಏನೂ ಇಲ್ಲ. ಸರಿ, ಎಂಗೇಜ್ಮೆಂಟ್ ಬೇಡ, ವಿಲ್ ಡೈರೆಕ್ಟ್ಲಿ ಗೆಟ್ ಇನ್ ಟು ದ ವೆಡ್ಡಿಂಗ್ ಅಂತ ಪ್ಲ್ಯಾನ್ ಇತ್ತು. ಬಟ್ ಅದಾದಮೇಲೆ ಏನಾಯಿತು, ಬರೀ ಫ್ಯೂ ಪೀಪಲ್, ಅಂದರೆ ಸ್ವಲ್ಪ ಜನನೇ ಫ್ಯಾಮಿಲಿ ಮೀಟ್ ಮಾಡಿದ್ದಿದ್ದಲ್ಲ. ಸೊ ಎಲ್ರಿಗೂ ನಾವು ಹೇಳಬೇಕಲ್ಲ, ಫ್ಯಾಮಿಲಿಯಲ್ಲಿ ಸಿಂಪಲಾಗಿ ಒಂದು ಎಂಗೇಜ್ಮೆಂಟ್ ಇಡೋಣ, ಅಷ್ಟು ಬೇಗ ನಮ್ಗೆ ರಿಂಗು ಯಾರೂ ಮಾಡ್ಕೊಡೋರಿಲ್ಲ, ಏನೂ ಇರಲ್ಲ. ಸೊ ತಾಂಬೂಲ ಎಕ್ಸ್ಚೇಂಜ್ ಇಡೋಣ ಅಂತ March 12th ನಾವು ಎಂಗೇಜ್ಮೆಂಟ್ ಇಟ್ವಿ. ಸೊ ಅಗೇನ್ March 12th ಎಂಗೇಜ್ಮೆಂಟಿಗೆ ವೆನ್ಯೂ ಹುಡುಕು, ಎಂಗೇಜ್ಮೆಂಟಿಗೆ ಊಟ ಅರೇಂಜ್ ಮಾಡು, ಅದಕ್ಕೆ ಔಟ್ಫಿಟ್ಸ್ ರೆಡಿ ಮಾಡು, ಇದೇ ಆಗೋಯ್ತಾಯ್ತಾ. March 12th ಮೇ 1st ನಾವು ಫಸ್ಟ್ ಪ್ಲ್ಯಾನ್ ಮಾಡಿದ್ದು May 1st ಅಂತ. ಅದಾದಮೇಲೆ May 9th ಶಿಫ್ಟ್ ಆಯಿತು ಡೇಟು. ವಿ ಹಾರ್ಡ್ಲಿ ಹ್ಯಾಡ್ 8 weeks. 8 weeksಲ್ಲಿ ಏನು ಮದುವೆ ಮಾಡೋದು? ವೆನ್ಯೂ ಸಿಗಬೇಕಲ್ಲ, ಅದು ಸೀಸನ್ನು, ಮದುವೆ ಸೀಸನ್ನು, ವೆನ್ಯೂ ಹುಡುಕಬೇಕು, ಎಲ್ಲನೂ ಮಾಡಬೇಕು. ಆ ಟೈಮಲ್ಲಿ ಪೇಂಟಿಂಗ್ ಆಗಬೇಕು ಮನೆಗೆ. ನಮ್ದಿರಲಿಲ್ಲ, ನನ್ನ ಹಸ್ಬೆಂಡ್ ಮನೆ, ಹುಡುಗನ ಮನೆದು ಪೇಂಟಿಂಗ್ ಆಗಬೇಕಿತ್ತು. ಮನೆ ಫುಲ್ ಪೇಂಟಿಂಗ್ ಕೆಲಸ ಇಟ್ಕೊಂಡಿದ್ದಾರೆ. ಎಷ್ಟು ಹೆಕ್ಟಿಕ್ ಇತ್ತಂದರೆ, ಪ್ಲಸ್ ನಂದು ನಾನು ಮೈಸೂರಲ್ವಾ, ನಾನು ಹುಟ್ಟಿ ಬೆಳೆದಿದ್ದು ಮೈಸೂರಿನಲ್ಲಿ. ನಂದು ಲೈಕ್ ರಿಲೇಟಿವ್ಸ್ ಮೈಸೂರಲ್ಲಿದ್ದಾರೆ. ಮತ್ತು ಅಮ್ಮನ ರಿಲೇಟಿವ್ಸ್ ಎಲ್ಲ ಆ ಕಡೆ ಮಹದೇಶ್ವರ ಬೆಟ್ಟ ಹತ್ರ ಊರು, ರಾಮಪುರ ಅಂತ ಅಲ್ಲಿರೋದು. ಅಪ್ಪಂದೆಲ್ಲ ರಾಮೇಶ್ವರಂ ಆ ಸೈಡ್ ಇರೋದು. ಸೊ ನಮಗೆ ರಿಲೇಟಿವ್ಸ್ ಅಂತ ಬ್ಯಾಂಗ್ಳೂರಿಗೆ ಬಂದು ಓಡಾಡೋರು ಯಾರೂ ಇಲ್ಲ. ಆ್ಯಂಡ್ ದೇ ಡೋಂಟ್ ನೋ ಆಲ್ಸೋ. ಅವ್ರಿಗೆ ಹೆಂಗೆ ಗೊತ್ತಾಗಬೇಕು ಇಲ್ಲಿ ಏನು ಎತ್ತ ಹೆಂಗೆ, ಅವ್ರಿಗೆ ಗೊತ್ತಾಗಲ್ಲ. ಸೊ ಇಲ್ಲಿ ಓಡಾಡಬೇಕಾಗಿರೋದು ನಾನು, ನನ್ನ ಮನೆ ಕಡೆಯಿಂದ. ಅಮ್ಮಂಗೂ ಏನೂ ಗೊತ್ತಾಗಲ್ಲ. ನಾನು ಒಬ್ಬಳೇ ಓಡಾಡೋಕ್ಕಾಗಲ್ಲ. ಸೊ ನನ್ನ ಹಸ್ಬೆಂಡ್ ಅವ್ರು ನನ್ನ ಜೊತೆ ಇರ್ತಾಯಿದ್ರು. ಲಿಟ್ರಲಿ
ವೆನ್ಯೂ ಎಷ್ಟು ಮೂಲೆ ಮೂಲೆ ಬೆಂಗಳೂರು ಮೂಲೆ ಮೂಲೆ ಸುತ್ತಿದ್ದೀವಿ ನಾವು ವೆನ್ಯೂ ಹುಡ್ಕಕ್ಕೆ, ನಮಗೆ ಬೇಕಿರೋ ಡೇಟ್ಸ್ಗೆ, ನಮಗೆ ಬೇಕಿರೋ ನೀವಿಬ್ರೇ? ಇದಕ್ಕೆ ಅಂತ. ಹಾಂ, ದೆನ್ ವಿ ಎಂಡೆಡ್ ಅಪ್ ಇನ್ ಇದು ಏನೋ ಜಯನಗರ್ನಲ್ಲಿ ಸಿಂಧೂರ ಚೌಲ್ಟ್ರಿ ಇದೆ. ಬಿಕಾಸ್ ಹತ್ತಿರ ಇರಬೇಕಲ್ಲ, ನಾನು ಜಯನಗರ, ಅವರು ಜಯನಗರ್, ಸೊ ಹತ್ತಿರ ಇರಬೇಕು ಓಡಾಡೋದಕ್ಕೆ ಅಂತ. ಅಲ್ಲಿ ಡೇಟ್ ಸಿಕ್ಕಿರಲಿಲ್ಲ ನಮಗೆ, ಕೊನೆಯಲ್ಲಿ ಸಿಕ್ತು. ನಮ್ಗೆ ಎಲ್ಲ ಕಡೆ ಡೇಟ್ ಸಿಗ್ತಾ ಇರಲಿಲ್ಲ, ಇಲ್ಲ ತುಂಬ ದೂರ ಆಗ್ತಿತ್ತು. ಬರಬೇಕಲ್ವ ಜನ, ದೂರ ಚೆನ್ನಾಗಿ ಕಾಣಿಸುತ್ತೆ ದೂರ ಅನ್ನೋದು, ಬಟ್ ಪ್ರಾಕ್ಟಿಕಲಿ ಹೋದಾಗ ನಮಗೆ ಜನಕ್ಕೆ ಈಸಿ ಆಗೋ ಥರ ಇರ್ಬೇಕು ಮದುವೆಗೆ ಬರೋದಕ್ಕೆ. ಮತ್ತು ಊಟ, ನೀವು ನಂಬ್ತಿರೋ ಬಿಡ್ತಿರೋ, ಪ್ರತಿಯೊಂದು ಊಟ ಟೇಸ್ಟಿಂಗಿಗೆ ನಾನು ನನ್ನ ಗಂಡನೇ ಹೋಗಿರೋದು. ಎಷ್ಟು ದೂರ ದೂರ ಹೋಗಿದ್ದೀವಿ ಗೊತ್ತಾ. ಈಗ ಅವ್ರ ಫಂಕ್ಷನ್ಸ್ ಇದ್ದಾಗ ನಾವು ಟೇಸ್ಟ್ ಮಾಡಿ ಡಿಸೈಡ್ ಮಾಡಬೇಕಲ್ಲ, ಹೋಗಿ ಹಂಗೆ ಡಿಸೈಡ್ ಮಾಡಿ ಡೆಕೋರೇಷನ್ ಇಂದ ಹಿಡ್ದು ಔಟ್ಫಿಟ್ಸ್ ಇಂದ ಹಿಡ್ದು ಎಲ್ಲ ನಾವೇ. ರಿಸೆಪ್ಷನ್ ಔಟ್ಫಿಟ್ ರಿಸೆಪ್ಷನ್ ದಿನ ಮಧ್ಯಾಹ್ನ ಬಂದಿದೆ. ನೀವು ನಂಬ್ತೀರಾ? ಸೀರಿಯಸ್ಲಿ ಏನು ಅಲ್ಲ, ತುಂಬಾ ಪ್ಲಾನ್ಡ್ ಆಗಿ ಮಾಡಿದೀರಾ ಅನ್ಸುತ್ತೆ ಆ ಮದುವೆ ಎಲ್ಲ ನೋಡಿದಾಗ. ಪ್ಲಾನ್ ಮಾಡಕ್ ಟ್ರೈ ಮಾಡಿದ್ವಿ, ತುಂಬಾ ಟೈಮ್ ಕಡಿಮೆ ಇದ್ದಿದ್ದರಿಂದ ಇಟ್ ವಾಸ್ ಟೂ ಹೆಕ್ಟಿಕ್. ಮದ್ವೆ ದಿನಾನು ಅಷ್ಟೇ ನಾವಾಯ್ತಾ, ಸ್ಟೇಜ್ ಮೇಲೆ ಹೋಗಕ್ ಮುಂಚೆವರೆಗೂ ವಿ ಆರ್ ಟಾಕಿಂಗ್ ಟು ಎವ್ರಿ ಒನ್. ಅದ್ ರೆಡಿ ಆಯ್ತಾ, ಇದು ರೆಡಿ ಆಯ್ತಾ, ಅದೇನಾಗಿದೆ, ಇದೇನಾಗಿದೆ. ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಳ್ಳೋದು, ಹಿಂದೆಯಿಂದ ಏನಾಯ್ತು ಏನಾಯ್ತು ಅಂತ ಕೇಳೋದು, ಈ ಥರ ಇತ್ತು ಸಿಚುವೇಶನ್. ಬಟ್ ಏನಂದ್ರೆ ಅಷ್ಟು ಹೆಕ್ಟಿಕ್. ನೀವು ನಂಬ್ತಿರೋ ಇಲ್ವೋ, ನಾನು ಇದ್ದ ಹೇಳಬೇಕು, ನಾನು ಮದುವೆ ಹುಡುಗಿ, ನನ್ನ ಮದುವೆಗೆ ಮುಂಚೆ ಪಾರ್ಲರ್ಗೆ ಹೋಗಿಲ್ಲ, ಸಲೂನ್ಗೆ ಹೋಗಿಲ್ಲ. ಟೈಮ್ ಸಿಗ್ತಾ ಇಲ್ಲ ನನಗೆ ಯಾವುದಕ್ಕೂ. ಇದ್ಬಿಟ್ಟು ನಂಗೆ ಟೈಮ್ ಸಿಗ್ತಾ ಇಲ್ಲ, ಒಂದು ಐಬ್ರೋಸ್ ಮಾಡ್ಕೊಳಕ್ ಟೈಮ್ ಆಗಿಲ್ಲ ನನಗೆ. ಬಿಕಾಸ್ ಲೇಟ್ ನೈಟ್ಸ್ವರೆಗೂ ನಾವು ಅದು ಇದು. ಈಗ ಔಟ್ಫಿಟ್ಸ್ದು ತುಂಬ ಇಶ್ಯೂ ಆಯಿತು. ಆನ್ ಟೈಮ್ ಆಗುತ್ತೆ, ಬಿಕಾಸ್ ಇವಾಗ ನಿಮಗೆ ಗೊತ್ತು ಮದುವೆಗೆ ಏನೇ ಕೊಟ್ಟರು ಲೇಟ್ ಆಗುತ್ತೆ. ಸೊ ನಮ್ದು ಇದ್ದಿದ್ದ ಟೈಮ್ ಕಡಿಮೆ. ಆಮೇಲೆ ನೀವು ಅಷ್ಟು ದಿನಗಳು ಒಳಗಡೆನೆ ಮಾಡ್ಕೊಡ್ಬೇಕು ಅನ್ನೋದಿದೆಯಲ್ಲ ಅದು. ಮತ್ತೆ ನಾವು ಯುಗಾದಿ ಹಬ್ಬದ ದಿನ ಶಾಪಿಂಗ್ ಹೋಗಿದ್ದು, ಮದುವೆ ಶಾಪಿಂಗ್ಗೆ ಟೈಮ್ ಇರಲಿಲ್ಲ. ಯುಗಾದಿ ಹಬ್ಬ ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ಮಧ್ಯಾಹ್ನ ಶಾಪಿಂಗ್ ಹೋಗಿದ್ದು. ಒಂದೇ ದಿನ ನಾವು ಶಾಪಿಂಗ್ ಹೋಗಿರೋದು. ಎಲ್ಲರೂ ಎಷ್ಟೊಂದು ಶಾಪಿಂಗು ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾರಲ್ಲ, ವಿ ಡಿಂಟ್ ಹ್ಯಾವ್ ಟೈಮ್, ವಿ ಡಿಂಟ್ ಹ್ಯಾಡ್ ಏನದು ಆಪ್ಷನ್ಸ್. ಬೆಳಗ್ಗೆ ಪೂಜೆ ಮಾಡಿ ಮಧ್ಯಾಹ್ನ ಹೊರಟ್ವಿ, ಚೆನ್ನೈ ಸಿಲ್ಕ್ಸ್ಗೆ ಹೋಗಿದ್ದು. ನೈಟ್ 11 o'clockವರೆಗೂ ಎಲ್ಲ ಶಾಪಿಂಗ್ ಮುಗಿಸಿ ಬಂದ್ಬಿಟ್ಟಿದ್ದು. ಮತ್ತೆ ಶಾಪಿಂಗ್ ಹೋಗಕ್ಕೆ ನಂಗೆ ಟೈಮೇ ಇಲ್ಲ. ತಗೋ ಎಷ್ಟು ಓಡಾಡಿರೋದು ಗೊತ್ತಾ. ಲೈಕ್ ಲೇಟ್ ನೈಟ್ಸ್ ಬರ್ತಾ ಇದ್ದೀನಿ ನಾನು. ನನ್ನ ಎಲ್ಲ ಹೇಳ್ತಾರಲ್ಲ ಮದುವೆಗೆ 1 month ಮುಂಚೆ ಇದನ್ನು ಕೊಡಿರಿ ಅದನ್ನು ಕೊಡಿರಿ ಸ್ಕಿನ್ ಗ್ಲೋ ಅಂತೆಲ್ಲ. ಐ ಡಿಂಟ್ ಹ್ಯಾವ್ ಟೈಮ್ ಟು ಡ್ರಿಂಕ್ ವಾಟರ್. ನೀರು ಕುಡಿಯೋಕ್ಕೆ ಟೈಮ್ ಇರಲಿಲ್ಲ, ಅಷ್ಟು ಓಡಾಡಿದ್ದು. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಮ್ಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ, ನನ್ನ ಮದುವೆನಲ್ಲಿ ಡೆಕೋರೇಷನಿಂದ ಹಿಡಿದು, ಊಟದಿಂದ ಹಿಡಿದು, ಬಟ್ಟೆಯಿಂದ ಹಿಡಿದು, ಜಾಗದಿಂದ, ಇನ್ವಿಟೇಷನ್ನು ಅಷ್ಟೇ ನಾನು ನನ್ನ ಗಂಡನೇ ಮಾಡಿರೋದು. ಎವ್ರಿಥಿಂಗ್ ಈಸ್ ಆರ್ ಓನ್ ಸೆಲೆಕ್ಷನ್. ನಾವಿಬ್ರು ಕುತ್ಕೊಂಡು ಇದು ಓಕೆನಾ ಹಿಂಗ್ ಡಿಸೈಡ್ ಮಾಡಿ. ಬಂದಿಲ್ಲ ಹಾಗಾದ್ರೆ? ಇಲ್ಲ, ಅವ್ರ ಅಪ್ಪ ಅಮ್ಮ ಇದ್ರು, ಬಟ್ ಅವ್ರಿಗೆಲ್ಲ ಗೊತ್ತಿತ್ತು. ಬೆಂಗಳೂರಿನಲ್ಲಿ ಅವ್ರಿಗೆ ಗೊತ್ತಿತ್ತು ಎಲ್ಲಾನು. ಅವ್ರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಅಯ್ಯೋ, ಅವ್ರು ನಮ್ಮ ಅತ್ತೆ ಮಾವ ದೇವರು ನನಗೆ, ಆಯ್ತಾ. ದೇ ಆರ್ ವೆರಿ ಸಪೋರ್ಟಿವ್. ಅವ್ರು ಮಾಡಿದ್ದಾರೆ. ಬಟ್ ನಾ ಹೇಳ್ತಾ ಇರೋದು, ಡಿಸೈಡ್ ಮಾಡುವಾಗ ಎಂಡ್ ಡಿಸಿಷನ್ ನಮ್ಮಿಬ್ರದ್ದು ಆಗ್ತಾ ಇತ್ತು ಪ್ರತಿಯೊಂದೂ. ಸೊ ವಿ ಆರ್ ವೆರಿ ಪ್ರೌಡ್ ಆಫ್ ದಟ್. ನಮ್ಮ ಮದುವೆ ನಾವೇ ಮಾಡ್ಕೊಂಡಿದೀವಿ ಎಲ್ಲ ಚೆನ್ನಾಗಿ ಅನ್ನೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ. ಅವ್ರ ಅಪ್ಪ ಅಮ್ಮ ದೇ ಆರ್ ವೆರಿ ಸಪೋರ್ಟಿವ್, ಅತ್ತೆ ಮಾವ. ನನ್ 1 ವರ್ಷ ಆಗಿದೆ ಮದುವೆ ಆಗಿ, ನನ್ಗೆ ಯಾವತ್ತೂ ನಾನು ಬೇರೆ ಮನೇಲಿ ಇದ್ದೀನಿ ಅನ್ನೋ ಫೀಲಿಂಗೇ ಇಲ್ಲ ಗೊತ್ತಾ. ನಾನು ನನ್ನ ಮನೆಗಿಂತ ಜಾಸ್ತಿ ಕಂಫರ್ಟೇಬಲ್ ಆಗಿದ್ದೀನಿ ಇಲ್ಲಿ. ದೇ ಆರ್ ವೆರಿ ಲವಿಂಗ್, ವೆರಿ ಸಪೋರ್ಟಿವ್. ನನ್ನ ಹತ್ರ ಹೆಂಗೆ ಹೇಳೋದು, ನಂಗೆ ಹೇಳೋಕ್ಕೂ ಭಯ, ನಜರ್ ಅಂತಾರಲ್ಲ ಆ ಥರ. ಬಟ್ ಅವ್ರ ಮಕ್ಕಳನ್ನ ಅವ್ರು ಎಷ್ಟು ಪ್ರೀತಿ ಮಾಡ್ತಾರೆ ಅಷ್ಟೇ ನನ್ನ ಪ್ರೀತಿ ಮಾಡ್ತಾರೆ. ನಾನು ಹೇಳ್ಕೊಬೇಕಂತ ಹೇಳ್ತಿಲ್ಲ. ಆ್ಯಂಡ್ ನಾನು ಅದೇ ಹೇಳಿದ್ನಲ್ಲ, ಐ ಡಿಂಟ್ ನೋ, ನನಗೆ ಆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಹೌದು, ಹೆಂಗಿರುತ್ತೆ ನಮಗೆ ಗೊತ್ತಿರಲಿಲ್ಲ. ಐ ವಾಸ್ ಪ್ರಿಪೇರ್ಡ್. ಬಟ್ ನಾನು ಹೇಳಿದ್ನಲ್ಲ, ನನ್ನ ಮನೆಗಿಂತನೂ ನಾನು ಅಷ್ಟು ಕಂಫರ್ಟೇಬಲ್ ಆಗಿ ನಾನು ಆರಾಮಾಗಿದ್ದೀನಿ. ನಂಗೆ ಡೇ 1ಇಂದನೂ ನಾನು ಎಲ್ಲೋ ಬೇರೆ ಮನೆಗೆ ಬಂದಿದ್ದೀನಿ, ಹೊಸ ಫ್ಯಾಮಿಲಿ, ಹೊಸ ಜನ, ನಂಗೆ ಆ ಥರ ಅನಿಸೇ ಇಲ್ಲ ಗೊತ್ತಾ. ಲೈಕ್ ಅದು ಮೇ ಬಿ ಹಳೆ ಜನ್ಮದ ಕನೆಕ್ಷನ್ ಏನೋ ಗೊತ್ತಿಲ್ಲ ನನಗೆ. ಅವ್ರದ್ದು ಫ್ಯಾಮಿಲಿ, ಅಪ್ಪ ಅಮ್ಮ ಏನಿದ್ದಾರೆ, ಅತ್ತೆ ಮಾವ, ನನ್ನ ಗಂಡ, ಅವ್ರ ತಂಗಿ, ಐ ಫೀಲ್ ಲೈಕ್ ಐ ಹ್ಯಾವ್ ನೋನ್ ದೆಮ್ ಫಾರ್ ಅ ಲಾಂಗ್ ಟೈಮ್. ನಂಗೆ ತುಂಬ ಟೈಮಿಂದ ಗೊತ್ತವರು ಅನ್ನೋ ಫೀಲ್ ನನಗೆ. ಆ ಥರ ನನಗೆ ಅದು ಎನ್ವಿರಾನ್ಮೆಂಟ್ ಇದೆ. ಸೊ ಯೂಶಲಿ ಅತ್ತೆ ಸೊಸೆ ಮಧ್ಯೆ ಜಗಳ ಆಗುತ್ತೆ ಅಂತಾರೆ. ನಮ್ಮ ಅತ್ತೆ ಜೊತೆ ಯಾರೂ ಜಗಳ ಆಡಕ್ಕೆ ಸಾಧ್ಯ ಇಲ್ಲ. ಶಿ ಇಸ್ ಸಚ್ ಅ ಸ್ವೀಟ್ ಹಾರ್ಟ್. ಓಕೆ. ಅವ್ರು ನನ್ನ ಜೊತೆ ಅಂತಲ್ಲ, ಅವ್ರು ಎಲ್ಲರ ಜೊತೆನೂ ಅಷ್ಟೇ ಆಯ್ತಾ. ಶಿ ಇಸ್ ವೆರಿ ಸ್ವೀಟ್, ಶಿ ಇಸ್ ವೆರಿ ಸಾಫ್ಟ್ ಸ್ಪೋಕನ್. ಮತ್ತು ತುಂಬ ಕೇರಿಂಗ್ ಅವರು. ಎಲ್ಲರೂ ಅವ್ರ ರಿಲೇಟಿವ್ಸು, ಅವ್ರ ಫ್ಯಾಮಿಲಿಗೆಲ್ಲ ಶಿ ಇಸ್ ವೆರಿ ಕನ್ಸಿಡರೇಟ್. ಹೆಂಗೆ ಹೇಳಿ ನಾನು, ಇವಾಗ ನಮಗೆ ನೆನಪೇ ಇರಲ್ಲ ಬರ್ಡೇಸು ಇದೆಲ್ಲ. ಶಿ ರಿಮೆಂಬರ್ಸ್ ಎವ್ರಿ ಬಡೀಸ್ ಬರ್ತ್ಡೇ, ಆ್ಯನಿವರ್ಸರೀಸ್. ಯಾವ ಈಗೋನೂ ಇಟ್ಕೊಳ್ಳಲ್ಲ ನಮ್ಮ ಅತ್ತೆ ಆಯಿತಾ. ಶಿ ಹರ್ ಸೆಲ್ಫ್ ಕಾಲ್ಸ್ ಎವ್ರಿ ಒನ್ ವಿಶಸ್.
ಅಂದರೆ ಶಿ ಲವ್ಸ್ ಕೀಪಿಂಗ್ ದ ರಿಲೇಷನ್ಶಿಪ್ಸ್, ಸಂಬಂಧಗಳಿಗೆ ವ್ಯಾಲ್ಯೂ ಕೊಡೋದು, ಆ್ಯಂಡ್ ಎಲ್ರೂ ಪ್ರೀತಿಯಿಂದ ಟ್ರೀಟ್ ಮಾಡ್ತಾರೆ, ಒಂದು ಸ್ವಲ್ಪನೂ ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ, ಎಲ್ಲರೂ ಖುಷಿಯಿಂದ ಟ್ರೀಟ್ ಮಾಡ್ತಾರೆ. ಶಿ ಲವ್ಸ್ ಡೂಯಿಂಗ್ ದಟ್. ನಂಗೆ ಅದೊಂಥರ ಖುಷಿ ನೋಡಿ, ನಾನು ಕಲಿತಾ ಇದ್ದೀನಿ ಅದನ್ನು ಅವರನ್ನು ನೋಡಿ. ಆ್ಯಂಡ್ ನಾನು ಅದೇ ಥರನೇ ಹೇಳಿದ್ನಲ್ಲ, ಅತ್ತೆ ಮಾವ ಇಬ್ರೂ, ಮಾವನೂ ಅಷ್ಟೇ. ನನ್ನ ಈಗ ಎಷ್ಟೊಂದು ಜನ ಮನೇಲಿ ಹಿಂಗಿರ್ತಾರೆ ಹಂಗಿರ್ತಾರೆ, ಏನೂ ಇಲ್ಲ, ಅದು ಸ್ವೀಟೆಸ್ಟ್ ಸ್ವಂತ ಮಗಳು ಥರ ನೋಡ್ಕೊತಾರೆ. ಆ್ಯಂಡ್ ಯಾವುದೇ ರೀತಿಯಾದ ಒಂದು ಇದಿಲ್ಲ ಎಕ್ಸ್ಪೆಕ್ಟೇಷನ್, ಸೊಸೆ ಅಂದರೆ ಹಿಂಗಿರಬೇಕು ಹಿಂಗಾಗಬೇಕು, ಏನೂ ಇಲ್ಲ. ದೇರ್ ಲೈಕ್ ನಮ್ಮ ಮಕ್ಳು ಹೆಂಗೋ ನೀನು ಹಾಗೆ ಖುಷಿಯಿಂದ ಇರೋಣ ಎಲ್ಲರೂ ಆ ಥರ. ಸೊ ನನಗೆ ಅದೇ ಹೇಳಿದ್ನಲ್ಲ, ಐ ಆಮ್ ಬ್ಲೆಸ್ಡ್. ಓಕೆ, ಐ ಮ್ಯಾನಿಫೆಸ್ಟೆಡ್ ಇಟ್. ನೈಸ್, ವೆರಿ ನೈಸ್. ಈ ಮ್ಯಾಟ್ರಿಮೋನಿನಲ್ಲಿ ಮೀಟ್ ಆದ ಅಂತ ಹೇಳಿದ್ರಿ ನೀವು. ಹೆಂಗೆ ಅವರು ಏನಾದರೂ ಫಸ್ಟ್ ಪ್ರಪೋಸ್ ಮಾಡಿದ್ರೆ, ಹೆಂಗೆ ಪ್ರಪೋಸ್ ಮಾಡಿದ್ರು, ಹೆಂಗಿತ್ತು ಆ ಭೇಟಿ? ಮೊದಲು ಪ್ರಪೋಸಲ್ಗೆಲ್ಲ ನಮಗೆ ಟೈಮ್ ಇರಲಿಲ್ಲ, ಹೇಳದ್ನಲ್ಲ. ಸೊ ಏನಿಲ್ಲ, ವಿ ಸಾ ಈಚ್ ಅದರ್ಸ್ ಪ್ರೊಫೈಲ್, ಮ್ಯಾಚ್ ಆಯಿತು. ಅದಾದಮೇಲೆ ಫಸ್ಟ್ ಥಿಂಗ್ ವಿ ಬೋತ್ ಡಿಡ್ ವಾಸ್ ಲೈಕ್ ಜಾತಕ ಚೆಕ್ ಮಾಡೋದು. ಬಿಕಾಸ್ ಅನ್ವಾಂಟೆಡ್ ಆಗಿ ಯಾರ ಹತ್ರನೂ ಮಾತಾಡೋಕ್ಕಾಗಲ್ಲ, ವಿ ಶುಡ್ ನೋ. ಫಸ್ಟ್ ಜಾತಕ ಚೆಕ್ ಮಾಡಿದ್ವಿ, ಇಟ್ ಮ್ಯಾಚ್, ದೆನ್ ವಿ ಡಿಸೈಡೆಡ್ ಟು ಮೀಟ್. ಸೊ ಮೀಟ್ ಮಾಡಿದ್ವಿ, ವೈಬ್ ಮ್ಯಾಚ್ ಆಯಿತು. ಆ್ಯಂಡ್ ಆ್ಯಂಬಿಷನ್ಸ್ ಇರ್ಬೋದು, ನಂದು ಪರ್ಸ್ಪೆಕ್ಟಿವ್, ನಂದು ಎಕ್ಸ್ಪೆಕ್ಟೇಷನ್ಸ್, ಅವ್ರದ್ದು ಎಲ್ಲ ಸೇಮ್. ನಮ್ಮಿಬ್ಬರಿಗೂ ಫಸ್ಟ್ ಬರೋದೇ ಫ್ಯಾಮಿಲಿ. ವಿ ಬೋತ್ ಆರ್ ಲೈಕ್ ದಟ್. ಫ್ಯಾಮಿಲಿ ಅಂದರೆ ಇಂಪಾರ್ಟೆನ್ಸು. ಮತ್ತು ನಮಗೆ ಈಸ್ ಆಲ್ಸೋ ಲೈಕ್ ದಟ್, ಖುಷಿಯಾಗಿರೋದು ಇಷ್ಟಪಡ್ತಾರೆ. ನನಗೂ ಹಾಗೆ, ನನಗೆ ತುಂಬ ರಿಜಿಡಾಗಿ ಲಿಮಿಟೇಷನ್ಸಲ್ಲಿ ಬದುಕೋದು ಇಷ್ಟ ಇಲ್ಲ. ಈಸ್ ವೆರಿ ಆ್ಯಂಬಿಷಿಯಸ್, ಆ್ಯಂಡ್ ನನಗೆ ಹಂಗೆ ಇಷ್ಟ. ನನಗೊಂದು ಪುಷ್ ಕೊಡೋರು ಬೇಕು. ನಂಗೆ ಹೆಂಗಂದ್ರೆ ನಂಗೆ ಹಿಡಿದಿಟ್ಕೊಳಕ್ಕಾಗಲ್ಲ ನನ್ನನ್ನು, ನಂಗೆ ಆಗಲ್ಲ ನಂಗೆ ಹಂಗಿರೋಕ್ಕೆ. ಐ ನೀಡ್ ಟು ಬಿ ಫ್ರೀ. ಐ ವಿಲ್ ಡೂ ವಾಟ್ ಎವರ್ ಯು ವಾಂಟ್, ಬಟ್ ಯು ಶುಡ್ ನಾಟ್ ಲೈಕ್ ಆರ್ಡರ್. ನನಗೆ ಪ್ರೀತಿಯಿಂದ ಹೇಳಿದ್ರೆ ಏನು ಬೇಕಾದ್ರೂ ಮಾಡ್ತೀನಿ, ಆಯಿತಾ? ಅವ್ರು ಅಷ್ಟು ಸಾಫ್ಟ್ ಸ್ಪೋಕನ್. ನೀವು ನೋಡಿಲ್ಲ ನನ್ನ ಹಸ್ಬೆಂಡ್ ಮೀಟ್ ಮಾಡಿರೋರೆಲ್ಲ ಹೇಳ್ತಾರೆ, ಸಚ್ ಅ ಸಾಫ್ಟ್ ಸ್ಪೋಕನ್, ತುಂಬ ಸ್ವೀಟಾಗಿ ಮಾತಾಡ್ತಾರೆ. ಹೀ ಈಸ್ ಲೈಕ್ ದ್ಯಾಟ್, ಒಂಥರ ಜೋವಿಯಲ್ ಪರ್ಸನ್ ಅವ್ರು, ಆಯಿತಾ? ಸೊ ಅದೆಲ್ಲ ಮ್ಯಾಚ್ ಆಯಿತು ನಮಗೆ. ಲೈಕ್ ಅದೇನೋ ಇನ್ಸ್ಟೆಂಟ್ ಕನೆಕ್ಷನ್ ಅಂತಾರಲ್ಲ, ಅದು ವಿ ಡಿಡ್ ಫೀಲ್ ದ್ಯಾಟ್. ಸೊ ಓಕೆ, ಐ ಥಿಂಕ್ ವಿ ಶುಡ್ ಟೇಕ್ ದಿಸ್ ಅಹೆಡ್ ಅಂತ ಹೇಳಿ ಫ್ಯಾಮಿಲೀಸ್ ಮೀಟ್ ಮಾಡಿದ್ವಿ. ಅವ್ರು ಏನು ಮಾಡ್ಕೊಂಡಿರೋದು? ಅವರು ಐ ಟಿನಲ್ಲೇ ಇರೋದು, ಐ ಟಿನಲ್ಲೇ ವರ್ಕ್ ಮಾಡ್ತಿರೋದು. ಸೊ ಅವ್ರೇನಾದರೂ ಹೇಳಿದಿದ್ದಾನ, ಅಂದರೆ ನೆಕ್ಸ್ಟ್ ಸೀರಿಯಲ್ ಕಂಟಿನ್ಯೂ ಮಾಡ್ತೀರಾ ಅಥವಾ ಆ ಥರದ್ದು ಏನಾದ್ರು ಹೇಳಿದಿನ, ಅಥವಾ ಸಪೋರ್ಟಿವ್ ಆಗಿದ್ದಾರೆ? ಅವ್ರು ನನಗೆ ಡೇ ಒನ್ ಹೇಳಿದಿಷ್ಟೇ, ನಿಂಗೆ ಏನು ಬೇಕೋ ಅದು ಇಷ್ಟ ಇದ್ದದ್ದು ಮಾಡು, ಬಟ್ ಇಟ್ ಶುಡಂಟ್ ಇಂಪ್ಯಾಕ್ಟ್ ಫ್ಯಾಮಿಲಿ ಅಷ್ಟೇ. ನಿನ್ನ ಫ್ಯಾಮಿಲಿ ಪ್ರಿಯಾರಿಟಿ. ನಮ್ಮಿಬ್ಬರಿಗೂ ಹಂಗಿದೆ. ನಾನು ಅದೇ ಹೇಳ್ತಾ ಇದ್ದೆ, ನಾನು ಹೇಳದ್ನಲ್ಲ. ಆ್ಯಕ್ಚುಲಿ ತುಂಬ ಜನ ಗೊತ್ತಿಲ್ಲ, ನಾನು ಅದೇ ಮ್ಯಾನಿಫೆಸ್ಟ್ ಮಾಡಿದೆ ಅನ್ನಲ್ಲ. ನಂಗೆ ಏನಂದರೆ, ನನಗೆ ಅತ್ತೆ ಮಾವ ಇರೋ ಮನೆ ಬೇಕಿತ್ತು, ಜಾಯಿಂಟ್ ಫ್ಯಾಮಿಲಿ ಬೇಕಿತ್ತು. ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ರಿಗೂ ಗೊತ್ತು, ದಿಸ್ ಈಸ್ ವಾಟ್ ಐ ಆಲ್ವೇಸ್ ವಾಂಟೆಡ್. ನಾನು ಹುಡುಕ್ತಾ ಇದ್ದಿದ್ದೆ ಆ ಥರ. ಯಾಕಂದರೆ ನಾನು ಒಬ್ಬಳೇ ಇದ್ದಿದ್ದು ಬೆಳೀತಾ, ಆಯಿತಾ? ಸೊ ನನಗೇನಂದರೆ, ನನಗೆ ತುಂಬ ಕುಟುಂಬ ಜನರಿರಬೇಕು ಅಂತ ಆಸೆ ಇತ್ತು. ಎರಡನೇದು, ನೆಕ್ಸ್ಟ್ ಮಕ್ಳಿಗೆ ಹೇಳ್ಕೊಡೋಕೆ ಅಜ್ಜಿ ತಾತ ಇರಬೇಕು ಅನ್ನೋ ಆಸೆ ನನಗೆ. ನಾವೆಲ್ಲ ಹೇಳ್ಕೊಡೋಕ್ಕಾಗಲ್ಲ, ಆಯ್ತಾ? ಅಪ್ಪ ಅಮ್ಮ ನಮ್ಗೇನು ಗೊತ್ತೋ ಅಷ್ಟೇ ಬರುತ್ತೆ, ನಮ್ಗೇನು ಕಲ್ತಿದ್ದೀವಿ ನಾವು ಅಷ್ಟೇ. ಬಟ್ ದೊಡ್ಡವ್ರಿಗೆ ಎಲ್ಲನೂ ಗೊತ್ತಿರತ್ತೆ. ದೇ ಆರ್ ದ ಬೆಸ್ಟ್ ಪೀಪಲ್ ಟು ಟೀಚ್. ಸೊ ನನಗೆ ಅದೊಂದು ಆಸೆ ಇತ್ತು. ಸೊ ಅಗೇನ್ ಅದೇ ಅವ್ರು ಹೇಳಿದಿಷ್ಟೇ, ಯು ವಾಂಟ್ ಟು ಡೂ ಆ್ಯಕ್ಟಿಂಗ್ ಮಾಡ್ತೀಯಾ ಮಾಡು, ಏನು ಇಂಟ್ರೆಸ್ಟ್ ಇದೆ ಮಾಡು, ಐ ಟಿಲಿ ನಿಂಗೆ ಸಪೋರ್ಟ್ ಬೇಕಾ, ಐ ವಿಲ್ ಡೂ ದ್ಯಾಟ್. ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆಯಾ, ಐ ವಿಲ್ ಡೂ ದ್ಯಾಟ್. ಬಿಸ್ನೆಸ್ ಮಾಡಬೇಕಾ ಮಾಡು, ಐ ವಿಲ್ ಸಪೋರ್ಟ್ ಇನ್ ಎವ್ರಿಥಿಂಗ್. ಬಟ್ ಮೇಕ್ ಶ್ಯೂರ್ ಯು ಗಿವ್ ಯೋರ್ ಟೈಮ್ ಟು ಫ್ಯಾಮಿಲಿ. ಓಕೆ, ಫ್ಯಾಮಿಲಿ ಟೈಮ್ ಕೊಡು ಅಂದರೆ ನೀನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಏನೂ ಇಲ್ಲ. ಸ್ಪೆಂಡ್ ಟೈಮ್, ಯು ಶುಡ್. ಆ ಒಂದು ಹ್ಯಾಪಿ ಮೊಮೆಂಟ್ಸ್ ಏನಿದೆ ಫ್ಯಾಮಿಲಿಯಲ್ಲಿ, ಅದು ಇದಾಗಬಾರ್ದು ಅಷ್ಟೇ. ಸೊ ಈಸ್ ವೆರಿ ಸಪೋರ್ಟಿವ್. ಹೇಳಿದ್ನಲ್ಲ, ಅತ್ತೆ ಮಾವನು ಅಷ್ಟೇ, ದೇ ಆರ್ ವೆರಿ ಸಪೋರ್ಟಿವ್. ದೇ ಆರ್ ಆಲ್ಸೋ ಲೈಕ್, ನೀನು ಏನು ಬೇಕೋ ಮಾಡಮ್ಮ, ವಿ ಆರ್ ದೇರ್ ಫಾರ್ ಯು, ಆ ಥರ. ಇವಾಗ ಇಬ್ರು ಒಂದೇ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ರಾ? ಇಲ್ಲ, ಬೇರೆ 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 ಕಂಪನಿಯಲ್ಲಿ. ಓಕೆ, ಯೂಶಲಿ ಸುಪ್ರೀತಾ ಹೇಳಿರೋದನ್ನ ನಾನು ಕೇಳಿದ್ದೀನಿ. ನಾನು ಮ್ಯಾಟ್ರಿಮೋನಿನಲ್ಲಿ ಫೇಕ್ ಇರುತ್ತೆ, ಅಷ್ಟು ಈಸಿಯಾಗಿ ಸಿಗಲ್ಲ, ಹಂಗೆ ಹಿಂಗೆ ಅಂತ. ಸೊ ವಾಟ್ ಯು ಸಜೆಸ್ಟ್? ಆಕ್ಚುಲಿ ಇರುತ್ತೆ, ಟು ಬಿ ಆನೆಸ್ಟ್ ಇದೆ. ಬಟ್ ಏನಂದ್ರೆ, ನಾನು ಜಾಸ್ತಿ ನೋಡಲಿಲ್ಲ, ನನ್ನ ಪ್ರೊಫೈಲ್ಸ್ ಯಾವುದು ನೋಡಿಲ್ಲ. ನಾನು ನೋಡಿದ್ದು ಒಂದೇ ಪ್ರೊಫೈಲ್ ಇವ್ರದ್ದು, ಇವ್ರ ಹತ್ರ ಮಾತಾಡಿದೆ, ಇಟ್ ವರ್ಕ್ಡ್ ಔಟ್. ಸೊ ನಾನು ಜಾಸ್ತಿ ಯಾರ ಹತ್ರನೂ ಮಾತಾಡೋದಾಗ್ಲಿ, ಇಂಟ್ರಾಕ್ಟ್ ಮಾಡೋದು ನನಗೇನು ಆಪ್ಷನ್ಸೇ ಇರಲಿಲ್ಲ. ಬಟ್ ನನ್ನ ಫ್ರೆಂಡ್ಸ್ ಹೇಳಿರೋದು ನಾನು ನೋಡಿದ್ದೀನಿ. ನನ್ನ ಫ್ರೆಂಡ್ಸು ಕೆಲವ್ರು ಮದುವೆ ಆಗಿದ್ದಾರೆ ಮ್ಯಾಟ್ರಿಮೋನಿಯಿಂದ. ಸೊ ಫೇಕ್ ಪ್ರೊಫೈಲ್ ಇರೋದು, ಮತ್ತು ದುಡ್ಡುಗೋಸ್ಕರ ಫೇಕ್ ಇದು ಮಾಡಿರೋದು, ಅದೆಲ್ಲ ಚಾನ್ಸಸ್ ಇದೆ. ಸೊ ವಿ ಶುಡ್ ಬಿ ವೆರಿ ಕೇರ್ಫುಲ್. ಅಂದರೆ ನೀಟಾಗಿ ವೆರಿಫೈ ಮಾಡಬೇಕು, ಪ್ರೊಫೈಲ್ನ ನೀಟಾಗಿ ನೋಡಿ ದೆನ್ ಪ್ರೊಸೀಡ್ ಆಗಬೇಕು. ಅದೇ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಇರಬೇಕು.
ಓಕೆ ಅವಾಗ ನಮಗೆ ಗೊತ್ತಾಗುತ್ತೆ, ಎಲ್ಲ ವಿಚಾರಿಸ್ತಾರಲ್ಲ, ಸೊ ಹಾಗಾಗಿ ಗೊತ್ತಾಗುತ್ತೆ. ಓಕೆ ಸೊ ಎಸ್ ಇರುತ್ತೆ, ಬಟ್ ವಿ ಶುಡ್ ಬಿ ಕೇರ್ಫುಲ್. ಓಕೆ. ಈ ಅಡುಗೆ ಮಾಡೋಕ್ಕೆಲ್ಲ ಬರುತ್ತಾ ಸುಪ್ರೀತಾ ಅವರು? ತುಂಬಾ ಹೌಸ್ ವೈಫ್ ತರ ಕಾಣಿಸ್ತಾರೆ, ಸೀರೆ ಗಿರೆಲ್ಲ ಹಾಕೊಂಡು, ತಾಳಿ ಹಾಕೊಂಡು. ತಾಳಿ ಹಾಕೊಳ್ಳೋದು ಐ ಆಮ್ ವೆರಿ ಪ್ರೌಡ್, ನಂಗೆ ಖುಷಿ ಇದೆ. ಸೊ ಹಾಗಾಗಿ ಆ್ಯಂಡ್ ಮದುವೆ ಆಗಿದೆ. ಸೊ ಅಡುಗೆ ಬೇಸಿಕ್ ಬರುತ್ತೆ, ಬೀಯಿಂಗ್ ಆನೆಸ್ಟ್, ಬೇಸಿಕ್ ಅಷ್ಟೇ ನನಗೆ ಬರೋದು. ನಂಗೆ ತುಂಬ ಚೆನ್ನಾಗಿ ಅಡುಗೆ ಮಾಡೋಕ್ಕೆಲ್ಲ ಬರಲ್ಲ. ಯೂಟ್ಯೂಬ್ ನೋಡ್ಕೊಂಡು ಬೇಕಾದ್ರೆ ಮಾಡ್ತೀನಿ. ನಾನು ಏನಾದ್ರು ಸ್ಪೆಷಲಾಗಿ ಮಾಡಬೇಕಂದ್ರೆ ನನಗೆ ತಲೆಯಲ್ಲೆಲ್ಲ ಇರಲ್ಲ ರೆಸಿಪೀಸು, ಇದು ಪಟ ಪಟ ಮಾಡೋಕ್ಕೆ. ಅತ್ತೆ ಈಸ್ ವಂಡರ್ಫುಲ್ ಕುಕ್, ಐ ಆಮ್ ಲರ್ನಿಂಗ್ ಫ್ರಮ್ ಹರ್. ಎಷ್ಟು ಒಳ್ಳೆ ಕುಕ್ ಅವರು ಅಂತ ಹೇಳಿದ್ರೆ, ಮದುವೆ ಆದಮೇಲೆ ಒಂದು 8 kg ಜಾಸ್ತಿ ಆಗಿದ್ದೀನಿ ನಾನು ತಿಂದು. ಶಿ ಈಸ್ ಸಚ್ ಅ ಗುಡ್ ಕುಕ್. ಸಕ್ಕದಾಗಿ ಅಡುಗೆ ಮಾಡ್ತಾರೆ, ಸ್ಪೆಷಲ್ ವೆರೈಟೀಸ್ ಮಾಡ್ತಾರೆ ಆಯಿತಾ. ನಾನು ನಮ್ಮ ಮನೇಲಿ ತಿಂತಾ ಇರಲಿಲ್ಲ ಅಷ್ಟೆಲ್ಲ, ಇಷ್ಟೇ ತಿಂತಾ ಇದ್ದಿದ್ದು. ಇಲ್ಲಿ 2 times ತಿಂತೀನಿ ನಾನು. ಲೈಕ್ ಅಮ್ಮ ನೀವು ಮಾಡಿ ಚೆನ್ನಾಗಿ ತಿಂತಾ ಇದ್ದೀನಿ ಅಂತ. ಶಿ ಈಸ್ ವಂಡರ್ಫುಲ್ ಕುಕ್. ಬಟ್ ನಾನು ಕಲ್ತ್ಕೋತಾ ಇದ್ದೀನಿ ಅವರಿಂದ, ಬಿಕಾಸ್ ಸಕ್ಕದಾಗಿ ಮಾಡ್ತಾರೆ. ಐ ಶುಡ್ ಲರ್ನ್ ಫ್ರಮ್ ಹರ್. ಸೊ ಕಲಿತಾ ಇದ್ದೀನಿ ಇನ್ನು, ಲರ್ನರ್. ಸೂಪರ್. ಓಕೆ, ಇನ್ನು ಮದುವೆ ಆದಮೇಲೆ ಆಪರ್ಚುನಿಟೀಸ್ಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ, ನಿಜಾನಾ ಇದು? ಗೊತ್ತಿಲ್ಲ, ಅಂದರೆ ಇವಾಗ ಆ ಥರ ಮೈಂಡ್ಸೆಟ್ ಇಲ್ಲ ಅನ್ಸುತ್ತೆ ಯಾರ್ದು ನಾನು ನೋಡಿರೋ ಪ್ರಕಾರ. ಯಾಕಂದರೆ ಇವಾಗ ನನಗೇನೆ ಎಕ್ಸಾಂಪಲ್, ನಂಗೆ ಇವಾಗಲೂ ಕಾಲ್ಸ್ ಬರ್ತಾ ಇದೆ. ಸೊ ಇಫ್ ಯು ಹ್ಯಾವ್ ದಟ್ ಟ್ಯಾಲೆಂಟ್, ಇಫ್ ಯು ಹ್ಯಾವ್ ದಟ್ ಫೇಸ್, ನೀವು ಆ ಕ್ಯಾರೆಕ್ಟರಿಗೆ ಸೂಟ್ ಆಗ್ತೀರ ಅಂದರೆ ಅವ್ರು ನಿಮ್ಮನ್ನು ಕರೀತಾರೆ. ಏನಾಗುತ್ತೆ ಅಂದರೆ ಆಪರ್ಚುನಿಟೀಸ್ ಕಡಿಮೆ ಆಗುತ್ತೆ ಅಂತ ಇವಾಗ ನಮ್ಮನ್ನು ನಾವು ಗ್ರೂಮ್ ಮಾಡ್ಕೊಂಡು ಮೇಂಟೈನ್ ಮಾಡಿದರೆ ಆಗಲ್ಲ ಆಪರ್ಚುನಿಟೀಸ್ ಕಡಿಮೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ವಿ ಪ್ರೆಸೆಂಟ್ ಅವರ್ ಸೆಲ್ಫ್ ಅಲ್ವಾ. ಆ್ಯಂಡ್ ಮುಂಚೆ ಇತ್ತೇನೋ ಆ ಮೈಂಡ್ಸೆಟ್, ವೆನ್ ವಿ ವೇರ್ ಯಂಗ್, ಚಿಕ್ಕವರಿದ್ದಾಗ ಆ ಮೈಂಡ್ಸೆಟ್ ಇತ್ತು ಅನ್ಸುತ್ತೆ, ಮದುವೆ ಆದ ತಕ್ಷಣ ತೊಗೊಬಾರ್ದು ಅದೆಲ್ಲ. ಬಟ್ ಎಲ್ಲೊಂದು ಕಡೆ ಆ ಮೈಂಡ್ಸೆಟ್ ಇವಾಗ ಇಲ್ಲ. ಇಟ್ ಈಸ್ ಲೈಕ್ ಔಟ್ಡೇಟೆಡ್ ಥಾಟ್ ಆಗೋಗಿದೆ. ಇವಾಗ ಯಾರೂ ಆ ಥರ ಇದು ಮಾಡಲ್ಲ. ಆಪರ್ಚುನಿಟೀಸ್ ಕೊಡ್ತಾರೆ. ಮತ್ತು ಎಷ್ಟೊಂದು ಜನ ಇದ್ದಾರೆ ಮದುವೆ ಆಗಿ ಮಾಡ್ತಾ ಇರೋರು ಇವಾಗ, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ ಅವರೆಲ್ಲರೂ. ಸೊ ಅಗೇನ್ ನಾವು ಹೆಂಗೆ ಪ್ರೆಸೆಂಟ್ ಮಾಡ್ಕೊತೀವಿ, ಕ್ಯಾರೆಕ್ಟರ್ ಯಾವ ಥರ ಇರುತ್ತೆ ಅದ್ರ ತಕ್ಕಂತೆ ದೇ ಐ ಥಿಂಕ್ ಕಾಸ್ಟ್. ಸೊ ಐ ಡೋಂಟ್ ಬಿಲೀವ್ ಆಪರ್ಚುನಿಟೀಸ್ ಕಡಿಮೆ ಆಗುತ್ತೆ ಮದುವೆ ಆದಮೇಲೆ ಅನ್ನೋದು. ಓಕೆ, ಸುಪ್ರೀತಾ ಅವರೇ ಎಲ್ಲ ಹೇಳಿದ್ರಿ ನಿಮ್ಮ ಜರ್ನಿ ಬಗ್ಗೆ. ಇಸ್ ದರ್ ಎನಿ ಸ್ಟ್ರಗಲ್ಸ್ ನಿಮಗೆ? ಅಂದರೆ ಬೇರೆ ಥರ ಲೈಫಲ್ಲಿ ಬೇರೆ ಥರ ಸ್ಟ್ರಗಲ್ಸ್ಗಳು ಅಂತ, ಎಲ್ಲರ ಲೈಫ್ ಫೇಸಲ್ಲೂ ಒಂದು ಸ್ಟ್ರಗಲ್ ಅಂತ ಬರುತ್ತೆ. ಆ ಥರದ್ದು ಯಾವುದಾದ್ರೂ ಒಂದು ಫೇಸಲ್ಲಿ ಸ್ಟ್ರಗಲ್ಸನ್ನು ನೋಡಿದ್ದಿದ್ದೇನಾ ಸುಪ್ರೀತಾ ಅವರು ಅಂತ? ಏನು ಗೊತ್ತಾ, ನಂದು ಕ್ಲೋಸ್ ಸರ್ಕಲಿಗೆ ಗೊತ್ತು. ಯಾಕಂದರೆ ನಾನು ಎಲ್ಲೂ ಪ್ರಾಬ್ಲಮ್ಸ್ ಮಾತಾಡಲ್ಲ. ಐ ಆಮ್ ಅ ಪರ್ಸನ್ ಹೂ ಡಸಂಟ್ ಶೋಕೇಸ್ ಮೈ ಇಶ್ಯೂಸ್ ಅಥವಾ ಪ್ರಾಬ್ಲಮ್ಸ್. ಯಾಕಂದರೆ ನಾನೇನು ಬಿಲೀವ್ ಮಾಡ್ತೀನಿ ಗೊತ್ತಾ, ಪ್ರಾಬ್ಲಮ್ ಇಲ್ದಿರೋ ಮನುಷ್ಯ ಯಾರಿದ್ದಾರೆ? ಎಲ್ರಿಗೂ ಪ್ರಾಬ್ಲಮ್ಸ್ ಇರುತ್ತೆ. ಇಷ್ಟು ಕೆಲವ್ರಿಗಿರುತ್ತೆ, ಕೆಲವ್ರಿಗೆ ಇಷ್ಟಿರುತ್ತೆ. ನಾವು ಅದನ್ನು ಹೆಂಗೆ ಫೇಸ್ ಮಾಡಿ ಮುಂದೆ ಹೋಗ್ತೀವಿ ಅನ್ನೋದು ಅಷ್ಟೇ ನನಗೆ ಇಂಪಾರ್ಟೆಂಟ್. ಅಂಬಾನಿ ತಗೊಳ್ಳಿ, ಅವ್ರಿಗೆ ಪ್ರಾಬ್ಲಮ್ ಇಲ್ವಾ? ಅಷ್ಟು ದುಡ್ಡಿದೆ. ಅಂದರೆ ಐ ಆಮ್ ನಾಟ್ ಸೇಯಿಂಗ್ ಇನ್ ಅ ರಾಂಗ್ ವೇ, ಬಟ್ ಅವ್ರ ಮಗ ಹೆಲ್ತ್ ಇಶ್ಯೂಸ್ ಇದೆ. ಅಷ್ಟು ದುಡ್ಡಿದ್ರೂ ಯು ಕುಡಂಟ್ ಪಾಸ್ ಇಟ್. ಅಂದರೆ ಆ ಹೆಲ್ತ್ನ ನೀವು ಕೊಂಡ್ಕೊಳಕ್ಕಾಗಲಿಲ್ಲ. ಹಂಗಂತ ಅವ್ರು ಖುಷಿಯಾಗಿಲ್ವಾ? ಖುಷಿಯಾಗಿದ್ದಾರೆ. ಆ ಖುಷಿ ಮಧ್ಯದಲ್ಲಿ ಏನೋ ಒಂದು ಇಶ್ಯೂ ಇರುತ್ತಾ? ಇದೇ ಇರುತ್ತೆ. ಸೊ ಪ್ರತಿಯೊಬ್ಬರ ಜೀವನದಲ್ಲೂ ಖುಷಿ ಆಗಿರೋ ವಿಷಯಗಳು ಇರುತ್ತೆ, ಬೇಜಾರು ಥರೋ ವಿಷಯನೂ ಇರುತ್ತೆ. ಎಲ್ಲೋ ಒಂದು ಕಡೆ ನಾನು ಮೇ ಬಿ ನಾನು ಕಾನ್ಸಂಟ್ರೇಟ್ ಮಾಡೋದು ಖುಷಿಯಾಗಿರೋ ವಿಷಯನೇ. ನನ್ನ ಬ್ಲೆಸ್ಸಿಂಗ್ಸ್ನ ಕೌಂಟ್ ಮಾಡ್ತೀನಿ. ಪ್ರಾಬ್ಲಮ್ಸ್ ಬಂತಾ, ಅದರಿಂದ ಹೆಂಗೆ ಹೊರಗೆ ಬರ್ತೀನಿ, ಅದನ್ನು ಹೆಂಗೆ ಫೇಸ್ ಮಾಡ್ತೀನಿ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಬಟ್ ನಾನು ಯಾವತ್ತೂ ಕಂಪ್ಲೇಂಟ್ ಮಾಡಿಕೊಂಡು ನನ್ನ ಜೀವನದಲ್ಲಿ ಹಿಂಗಾಯಿತು, ಅವ್ರು ಹಿಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ನನಗೆ ಯಾಕೆ ಹಿಂಗಾಗತ್ತೆ, ಯಾವತ್ತೂ ಆ ಥಾಟ್ಸ್ ಇಲ್ಲ ನನಗೆ. ಬಂತಾ, ಯಾಕೆ ಬಂತು, ನಂದೇನಾದ್ರು ಮಿಸ್ಟೇಕ್ ಇತ್ತಾ, ಓಕೆ ಲೆಟ್ ಮೀ ಕರೆಕ್ಟ್ ಇಟ್. ಇದನ್ನು ಹೆಂಗೆ ನಾನು ಫೇಸ್ ಮಾಡಬೇಕು, ಇದನ್ನು ಹೆಂಗೆ ನಾನು ಸಾಲ್ವ್ ಮಾಡಬೇಕು, ಹೌ ಐ ಪಾಸ್, ಲೈಕ್ ಗೆಟ್ ಔಟ್ ಆಫ್ ಇಟ್, ಇಷ್ಟೇ ನಾನು ಕಾನ್ಸಂಟ್ರೇಟ್ ಮಾಡೋದು. ಬ್ಯಾಡ್ ಡೇಸ್ ಅಫ್ಕೋರ್ಸ್ ಇತ್ತು. ನಾನು ಲಾಸ್ಟ್ ಆಗಿರೋ ಡೇಸು ಇದೆ, ಬೇಜಾರಲ್ಲಿ ಇದ್ದಿದ್ದ ಡೇಸು ಇದೆ. ಬಟ್ ಐ ಡೋಂಟ್ ಕೌಂಟ್. ನಾನು ಅದನ್ನು ಯೋಚನೆನೂ ಮಾಡಲ್ಲ. ಐ ಆಮ್ ಬ್ಲೆಸ್ ದಟ್ ಐ ಹ್ಯಾವ್ ಕಮ್ ಔಟ್ ಆಫ್ ಇಟ್. ಅಂದರೆ ಸೊ ನನ್ನ ಲೈಫಲ್ಲಿರೋ ಬ್ಲೆಸ್ಸಿಂಗ್ಸ್ ಅಷ್ಟೇ ಕೌಂಟ್ ಮಾಡ್ತೀನಿ ನಾನು ಬಿಲೀವ್ ಮಾಡಿದ್ದು ಹೇಳಿದ್ನಲ್ಲ, ಇಡೀ ಜಗತ್ತಿನಲ್ಲಿ ಪ್ರಾಬ್ಲಮ್ ಇಲ್ದಿರೋ ಒಬ್ಬ ಮನುಷ್ಯನ ತೋರಿಸಿ, ಎಲ್ಲರಿಗೂ ಇರತ್ತೆ. ಹಾಗಂತ ಖುಷಿನೇ ಇಲ್ದಿರೋ ಮನುಷ್ಯ ಇದ್ದಾನ? ಇಲ್ಲ, ಅವನಿಗೂ ಖುಷಿ ಇರುತ್ತೆ. ರೋಡಲ್ಲಿ ಇರೋರು ಅವ್ರಿರೋ ಜಾಗದಲ್ಲೇ ಖುಷಿ ಕಾಣ್ಕೋತಾರೆ. ಸೊ ಇಟ್ಸ್ ಆಲ್ವೇಸ್ ಅಬೌಟ್ ನೀವು ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಾ, ನಿಮ್ಮ ಲೈಫಲ್ಲಿ ನೀವು ಏನದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಾ, ದಟ್ ಮಲ್ಟಿಪ್ಲೈಸ್. ಅಗೇನ್ ನಾನು ಖುಷಿ ವಿಚಾರನೇ ನೆನಪಿಸ್ಕೊಂಡ್ರೆ ನಂಗೆ ಜಾಸ್ತಿ ಖುಷಿ ಸಿಗತ್ತೆ ಲೈಫಲ್ಲಿ. ಬೇಜಾರು ಮಾಡ್ಕೊಂಡ್ರೆ ಅದೇ ಥರ ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಐ ಆಮ್ ಅ ಹ್ಯಾಪಿ ಪರ್ಸನ್. ವೆರಿ ನೈಸ್. ಆ್ಯಂಡ್ ಅದು ನೋಡಿ,
ತುಂಬಾ ಜನ ಕೆಲವರು ಹೇಳ್ತಾರೆ ನೆಗೆಟಿವ್ಸ್ ಹೇಳ್ಕೊಳ್ತಾರೆ, ಬಟ್ ನೀವು ಥಿಂಕ್ ಮಾಡೋ ರೀತಿ ಇದೆಲ್ಲ ನಂಗೆ ಇಷ್ಟನೇ ಇಟ್ ಇಸ್ ಆಲ್ ಇಲ್ಲ. ಪಾಸಿಟಿವ್. ಆಮೇಲೆ ನಮಗೂ ಅದೇ ಅನ್ಸುತ್ತೆ, ವಾ ಎಷ್ಟು ಪಾಸಿಟಿವ್ ಆಗಿದಾರಲ್ಲ ಅಂತ ನನಗೆ ಅನ್ಸುತ್ತೆ. ನೀವ್ ಎಲ್ಲೇ ನನ್ನ ನೋಡಿದ್ರು ಹಾ, ಯು ಶುಡ್ ಥಿಂಕ್ ದ ಗುಡ್ ಥಿಂಗ್ಸ್ ಅಬೌಟ್ ಮೀ. ಹೌದು. ಯಾರೋ ಒಬ್ರು ನನ್ನ ನೋಡಿದಾಗ ಸುಪ್ರೀತನ್ ಅವ್ರಿಗೆ ಹಿಂಗ್ ಇತ್ತಂತೆ ಕಷ್ಟ, ಅವ್ರು ಹಿಂಗ್ ಮಾಡಿ, ನಂಗೆ ಆ ಥರ ಟಾಕ್ಸ್ ಮಾಡಕ್ ಇಷ್ಟ ಇಲ್ಲ ನನ್ನ ಬಗ್ಗೆ. ಆ್ಯಂಡ್ ನಾನು ಬೇರೆಯವ್ರ ಬಗ್ಗೆನೂ ಹಂಗೆ ಮಾತಾಡಲ್ಲ. ಹೌದು. ಸೊ ನನಗೆ ಗುಡ್ ಥಿಂಗ್ಸ್ ಅಷ್ಟೇ ನೆನ್ಪಿಟ್ಕೊಳಕ್ ಇಷ್ಟ. ಸೊ ನನ್ನ ಬಗ್ಗೆನೂ ಗುಡ್ ಥಿಂಗ್ಸ್ ಅಷ್ಟೇ ನೆನ್ಪಿಟ್ಕೋಬೇಕು ಜನ ಅನ್ನೋದು ಇಷ್ಟ. ಹಾಗಾಗಿ ವೆರಿ ನೈಸ್. ನೀವು ಈವನ್ ಯುದ್ಧಕಾಂಡ ಅನ್ನುವಂತಹ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀರಾ ಅಜಯ್ ರಾವ್ ಸರ್ ಒಟ್ಟಿಗೆ. ಯುದ್ಧಕಾಂಡ ಸಿನಿಮಾ ಅಂತ ಬಂದಾಗ ಕೆಲವೊಂದಷ್ಟು ವಿಚಾರಗಳು ಹೊರಗೆ ಬರುತ್ತೆ. ಅಂದರೆ ಅಜಯ್ ರಾವ್ ಸರ್ ಒಂದಷ್ಟು ಆಸ್ತಿಗಳನ್ನು ಮಾರಿದ್ರು, ತುಂಬ ಕಷ್ಟಪಟ್ಟರು, ತುಂಬ ಇದನ್ನೆಲ್ಲ ಮಾರ್ಬಿಟ್ಟು ಈ ಸಿನಿಮಾ ಮಾಡಿದರು. ಆ ಥರದ್ದು ಏನಾದರೂ ನೀವು ನೋಡಿದ್ದು ಕೇಳಿದ್ದನ್ನ? ಹಾನೆಸ್ಟ್ಲಿ ಸೆಟ್ನಲ್ಲಿ ವಂಡರ್ಫುಲ್ ಪ್ರೊಫೆಷ್ನಲ್ ಪರ್ಸನ್ ಅವರು. ಪರ್ಫೆಕ್ಷನಿಸ್ಟ್. ಅಂದರೆ ಅವರು ಬರೀ ಆರ್ಟಿಸ್ಟ್ ಆಗಿರಲಿಲ್ಲ, ಪ್ರೊಡ್ಯೂಸರು ಕಮ್ ಡೈರೆಕ್ಷನಲ್ಲೂ ಅವ್ರು ಇರ್ತಾಯಿದ್ರು, ಎಲ್ಲನೂ ನೋಡ್ಕೊತಾ ಇದ್ರು. ನಾನು ಸೆಟ್ಟಲ್ಲಿರುವಾಗ ನೋಡಿದ್ದು ಹಿ ವಾಸ್ ವೆರಿ ಪರ್ಫೆಕ್ಷನಿಸ್ಟ್. ಹಿಂಗೆ ಶಾರ್ಟ್ ಬೇಕಂದರೆ ಹೀಗೆ ಇರಬೇಕು, ಸೆಟಪ್ ಹಿಂಗೆ ಇರಬೇಕಂದ್ರೆ ಹೀಗೆ ಇರಬೇಕಂತ ತುಂಬ ಮಾಡಿದ್ದುಂಟು. ಸೊ ಸೆಟ್ಟಲ್ಲಿ ಆ ಥರ ಯಾವ ಟಾಕ್ಸು ಬರಲಿಲ್ಲ, ಬಟ್ ತುಂಬ ಹಾರ್ಡ್ ವರ್ಕ್ ಅಂತೂ ಮಾಡಿದ್ರು. ಅಂದರೆ ತುಂಬ ಇನ್ವೆಸ್ಟ್ ಮಾಡಿ ಎಲ್ಲ ಮಾಡಿದ್ದಾರೆ ಅದಕ್ಕೆ. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಮೂವಿ. ನಾಟ್ ಶ್ಯೂರ್ ಅದ್ರ ತಕ್ಕಂತೆ ಸಕ್ಸಸ್ ಸಿಗ್ತಾ ಇಲ್ಲ ಅಂತ, ಬಟ್ ವಂಡರ್ಫುಲ್ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ ಮೂವಿ ಅವರದು. ಇಟ್ಸ್ ಲೈಕ್ ನಂಗೆ ತುಂಬ ಇಷ್ಟ ಆಗಿತ್ತು ಆ ಸಬ್ಜೆಕ್ಟ್ ಶೂಟ್ ಮಾಡುವಾಗ. ಅರ್ಚನಾ ಜೋಯಿಸ್ ಅವರಾಗಿರಲಿ, ಅಜಯ್ ರಾವ್ ಸರು, ಪ್ರಕಾಶ್ ಬೆಲ್ವಾಡಿ ಸರು ಆ್ಯಕ್ಟಿಂಗಲ್ಲೆಲ್ಲ ಅದು ಆ ಕ್ಯಾರೆಕ್ಟರ್ ಆರ್ಕ್ ಇತ್ತಲ್ಲ, ವಂಡರ್ಫುಲ್ ಆಗಿತ್ತು. ಅದಕ್ಕೆ ತುಂಬ ಎಫರ್ಟ್ಸ್ ಹಾಕಿ ತುಂಬ ಹಾರ್ಡ್ ವರ್ಕ್ ಮಾಡಿ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗದೆ, ಒಂದು ಸೆಟಪ್ಪಲ್ಲಿರೋ ಒಂದು ಪ್ರಾಪ್ನು ಕಾಂಪ್ರಮೈಸ್ ಮಾಡದೆ ಅಜಯ್ ರಾವ್ ಸರ್ ಮಾಡಿದರು. ಅಷ್ಟು ಪರ್ಫೆಕ್ಟಾಗಿ ಆ ಮೂವಿಗೆ ಅವರು ಇನ್ವಾಲ್ವ್ಮೆಂಟ್ ಆಗಿತ್ತು. ಐ ಥಿಂಕ್ ಲೈಕ್ ನಾನು ಕೇಳ್ಪಟ್ಟೆ, ಬಟ್ ಅದೇ ಅವರು ಅಷ್ಟು ಎಫರ್ಟ್ ಹಾಕಿ ಮಾಡಿದಂತೂ ನಿಜ. ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಓಕೆ, ನಿಮ್ಮ ಹತ್ರ ಅಂದರೆ ಯಾರ ಹತ್ರನೂ ಸೆಟ್ಟಲ್ಲಿ ಶೇರ್ ಮಾಡ್ಕೊಂಡಿದ್ದಿಲ್ಲ ಅಂದರೆ ಎಷ್ಟು? ಯಾಕಂದ್ರೆ ಅದೇ ಒಂದು ದೊಡ್ಡ ಸುದ್ದಿ. ನಂದು ನಂಬರ್ ಆಫ್ ಡೇಸ್ ನಂದೇನು ಶೂಟ್ ಇತ್ತು, ನಂದು ಕೋರ್ಟಲ್ಲೆಲ್ಲ ಸೀನ್ಸ್ ಇತ್ತಲ್ಲ, ಅಷ್ಟೇ ನಾನು ಮುಗಿಸ್ಕೊಂಡ್ಬರ್ತಾ ಇದ್ದೆ. ಸೊ ನಾನು ಹೇಳಿದ್ನಲ್ಲ, ನಾನು ಸ್ವಲ್ಪ ಇಂಟ್ರೋವರ್ಟ್. ಅಂದರೆ ಸೆಟ್ಟಲ್ಲೆಲ್ಲ ಹೋದಾಗ ನನ್ನ ಪಾಡಿಗೆ ನಾನು ಇರ್ತೀನಿ, ನಾನು ಜಾಸ್ತಿ ಮಾತುಕತೆಗೆ ಎಲ್ಲೂ ಕೂರಲ್ಲ ನಾನು. ಸುಪ್ರೀತಾ ಅವ್ರದ್ದು ಫ್ಯೂಚರ್ ಪ್ಲಾನ್ಸ್ ಏನಿದೆ? ಫ್ಯೂಚರ್ ಪ್ಲಾನ್ಸ್ ತುಂಬ ಇದೆ. ಫ್ಯೂಚರ್ ಪ್ಲಾನ್ಸ್ ತುಂಬಾ ಜನ ಹೇಳ್ತಾರೆ, ಈಗ ಮದುವೆ ಆದ ತಕ್ಷಣ ಕೇಳೋದೇನು ಹೇಳಿ, ಮಗು ಯಾವಾಗ ಅಂತ. ಮಾಡ್ಕೊಳ್ಳೋಣ, ಅದು ಒಂದು ಪ್ಲಾನ್. ಫ್ಯೂಚರ್ ಪ್ಲಾನ್ಸ್ ತುಂಬ ಇರೋದ್ರಲ್ಲಿ ಒನ್ ಆಫ್ ದ ಪ್ಲಾನ್ಸ್ ಮಕ್ಕಳು. ಮಗು ಅಲ್ಲ, ಮಕ್ಕಳು. ಸೊ ವಿ ಹ್ಯಾವ್ ಪ್ಲಾನ್ಸ್ ಫಾರ್ ಮಕ್ಕಳು. ಸೊ ಅದು ಪ್ಲಾನ್ಸ್ ಇದೆ. ಅಂದರೆ ಯಾವಾಗ ನಂಗೆ ಅದು ಆದಾಗ ಆಗತ್ತಲ್ವಾ. ಸೊ ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ನಂದೇ ಅದು ಒಂದು ಬಿಸ್ನೆಸ್ ಅಥವಾ ಏನೋ ಒಂದು ಸ್ಟಾರ್ಟ್ ಮಾಡೋಕ್ಕೆ ಪ್ಲ್ಯಾನ್ ಇದೆ. ಸೊ ಅದು ಆಗಬೇಕು. ಇನ್ನೂ ತುಂಬ ವಿಷಯಗಳಿದೆ. ಆದಾಗ ನಾನು ನಿಮ್ಮ ಕಾಂಟ್ಯಾಕ್ಟ್ ಇರ್ತಿರಲ್ಲ, ಹೇಳ್ತೀನಿ. ನಾನು ನಿಮ್ಮ ಸ್ಟೇಟಸ್ ಎಲ್ಲ ನೋಡ್ತಿರ್ತೀನಿ, ರೀಲ್ಸ್ ನೋಡ್ತಿರ್ತೀನಿ, ಆಗ್ತಿರಲ್ಲ ಬಿಡಿ. ಓಕೆ, ಎಸ್, ಆಲ್ ದ ವೆರಿ ಬೆಸ್ಟ್ ಸುಪ್ರೀತಾ ಅವರೇ. ಒಳ್ಳೇದಾಗಲಿ ನಿಮಗೆ. ಆ್ಯಂಡ್ ತುಂಬ ತುಂಬ ಖುಷಿ ಆಯಿತು. ತುಂಬ ದಿನಗಳಾದ್ಮೇಲೆ, ವರ್ಷಗಳಾದ್ಮೇಲೆ ಆಕ್ಚುಲಿ ನನ್ನ ಮದುವೆ ಆದ್ಮೇಲೆ ಫಸ್ಟ್ ಇಂಟರ್ವ್ಯೂ ಇದು. ಆ್ಯಂಡ್ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಇಂಟರ್ವ್ಯೂ ಕೊಡ್ತಾ ಇರೋದು. ಡೆಫಿನೆಟ್ಲಿ. ಯಾ, ಆಮೇಲೆ ಈಗ ನೆಕ್ಸ್ಟ್ ಕಂಡಕ್ಟ್ ಇದನ್ನ ಮಾಡ್ತಾರೆ, ಕಾಲ್ ಮಾಡ್ತಾರೆ, ಮೇಡಮ್ ಯಾಕೆ ಮೇಡಮ್ ಸೀರಿಯಲಿಂದ ಬ್ರೇಕ್ ತಗೊಂಡ್ರಿ ಅಂತ ಈ ಇಂಟರ್ವ್ಯೂ ನೋಡಿದವರು. ಎಸ್, ಥ್ಯಾಂಕ್ ಯು ಸುಪ್ರೀತಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯು ಆರ್ ಸೋ ಸ್ವೀಟ್. ತುಂಬ ಚೆನ್ನಾಗಿ ಮಾತಾಡಿದ್ರಿ ನೀವು. ಆ್ಯಕ್ಚುಲಿ ನನಗೆ ತುಂಬ ಖುಷಿ ಆಯಿತು ಬಂದಿದ್ದು, ಬಿಕಾಸ್ ಆಫ್ಟರ್ ಅ ಲಾಂಗ್ ಟೈಮ್, ಟು ಬಿ ಆನೆಸ್ಟ್, ನನಗೆ ತುಂಬ ಥಾಟ್ಸ್ ಇತ್ತು, ಹೋಗ್ಲಾ ಬೇಡವಾ, ಇಸ್ ಇಟ್ ನೀಡೆಡ್, ಇವಾಗ ಇಂಟರ್ವ್ಯೂ ಕೊಡ್ಲಾ. ನನಗೆ ಏನು ಗೊತ್ತಾ, ಇನ್ನೊಂದು ಪ್ರಾಬ್ಲಮ್ಮು, ನನಗೆ ಕರೆಕ್ಟಾಗಿ ಒಂದ್ಸತಿ ಮಾತಾಡೋಕ್ಕೆ ಬರಲ್ಲ, ನಾನು ಏನೋ ಮಾತಾಡ್ಬಿಟ್ಟಿರ್ತೀನಿ. ಸೊ ಅದೊಂದು ಸ್ವಲ್ಪ ನನಗೆ ಕರೆಕ್ಟ್ ಸೆಂಟೆನ್ಸ್ ಫಾರ್ಮ್ ಎಲ್ಲ ಮಾಡಿ ಒಂದೊಂದ್ಸತಿ ಬರಲ್ಲ, ತಪ್ಪು ಮಾತಾಡ್ಬಿಟ್ಟಿರ್ತೀನಿ. ಸೊ ಬೇಕಾ ಏನು ಅಂತ ತುಂಬ ಥಾಟ್ಸ್ ಇತ್ತು. ಬಟ್ ದೆನ್ ಐ ವಾಸ್ ಲೈಕ್, ಇಲ್ಲ, ನೀವು ಮಾತಾಡಿದ್ದ ರೀತಿ ಮೇಲೆ ನನಗೆ ಕಾನ್ಫಿಡೆನ್ಸ್ ಬಂದಿದ್ದು. ನೋ, ಪೂಜಾ ವಾಸ್ ವೆರಿ ಸ್ವೀಟ್, ಹೋಗಿ ಕೊಡೋಣ ಅಂತ ಹೇಳಿ ಧೈರ್ಯ ಮಾಡಿ ಬಂದೆ. ಆ್ಯಂಡ್ ಐ ಆಮ್ ಗ್ಲ್ಯಾಡ್ ಐ ಮೇಡ್ ದಿಸ್ ಡಿಸಿಷನ್. ಸೊ ನಂಗೆ ತುಂಬ ಖುಷಿ ಆಯಿತು ಇಲ್ಲಿ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ದಟ್ಸ್ ಸೋ ಸ್ವೀಟ್ ಆಫ್ ಯು ಸುಪ್ರೀತಾ ಅವರೇ. ತುಂಬ ದಿನಗಳಾದಮೇಲೆ ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಮಾಡ್ತಾರೆ, ಏನು ಮಾಡ್ತಿದ್ದಾರೆ ಅನ್ನೋ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಎಲ್ರಿಗೂ ಇರುತ್ತೆ. ಯಾಕಂದರೆ ನಿಮಗೆ ಆದಂತಹ ಒಂದಷ್ಟು ಫ್ಯಾನ್ ಬೇಸ್ ಇರುತ್ತಲ್ಲ, ಸೊ ಅವರು ವೇಟ್ ಮಾಡ್ತಿರ್ತಾರೆ. ಸೊ ಅದೆಲ್ಲ ಕ್ವಶನ್ಸ್ಗೆ ಇವತ್ತು ಆನ್ಸರ್ ಕೊಟ್ಟಿದ್ದೀರಿ ನೀವು. ತುಂಬ ವರ್ಷಗಳಾದಮೇಲೆ ಅಂದರೆ ತುಂಬ ಟೈಮ್ ಆದಮೇಲೆ ಇಂಟರ್ವ್ಯೂ ಕೊಟ್ರಿ ಅಂತ ಹೇಳಿದ್ರಿ. ಆ್ಯಂಡ್ ಯು ಆರ್ ಸೋ ಸ್ವೀಟ್. ನಂಗೆ ಖುಷಿ ಆಗುತ್ತೆ ಕೆಲವೊಂದು ಥಿಂಗ್ಸ್ಗಳನ್ನು ನಿಮ್ಮನ್ನು ನೋಡಿ ಕಲಿಬೇಕನ್ಸುತ್ತೆ. ಯಾಕಂದರೆ
ಕೆಲವೊಂದು ನೆಗೆಟಿವ್ ಯೋಚನೆ ಮಾಡಿದಾಗ ಎಷ್ಟು ಚೆನ್ನಾಗಿ ಪಾಸಿಟಿವ್ ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರಿ ನೀವು. ಸೋ ಸ್ವೀಟ್ ಆಫ್ ಯು ಸುಪ್ರೀತ್ ಅವರೇ. ಹೀಗೆ ಎಲ್ರಿಗೂ ಮಾದರಿ ಆಗಿರ್ರಿ, ಒಳ್ಳೊಳ್ಳೆ ರೀಲ್ಸ್ಗಳು ಮಾಡಿ. ಅಲ್ಲ ಇವಾಗ ಸ್ವಲ್ಪ ಮಾತಾಡೋದಕ್ಕೆಲ್ಲ ಅಂದ್ರೆ ನನ್ ಮಾತಾಡೋ ರೀಲ್ಸ್ ಹಾಕ್ಬೇಕು ಅಂತ ಒಂದು ತುಂಬಾ ಸತಿ ಅನ್ಕೊಂತೀನಿ ಆಯ್ತಾ, ನಂಗೆ ಬರೋ ಥಾಟ್ಸ್ ಎಲ್ಲ ಅದೇ. ನಮ್ ಲೈಕ್ ಯಾಕೆ ಬೇಕು, ಏನ್ ಅನ್ಕೊಂತಾರೋ ಅಂತ ನಾನು ಹಾಕಲ್ಲ. ಮೇ ಬಿ ಅಲ್ಲಿ ಸ್ಟಾರ್ಟ್ ಅದನ್ನು ಸ್ಟಾರ್ಟ್ ಮಾಡಿ. ಅಂಡ್ ಹಸ್ಬೆಂಡ್ ಜೊತೆ ಸಕ್ಕರ ಬರ್ತಾ ಇದ್ದಾರೆ ರೀಲ್ಸ್, ಬಿಡಬೇಡಿ, ಮಾಡಿ. ಹೇಳ್ತೀನಿ ಅವ್ರಿಗೆ. ಹೇಳಿ. ಅಂಡ್ ಅವ್ರನ್ನ ಮಿಸ್ ಮಾಡ್ಕೋತಾ ಇದೀವಿ. ನಾನು ಅಂದೆ, ಬಟ್ ಅದು ಕರ್ದೆ ಅದೇ ಶೈ ಮೇ ಬಿ ನೆಕ್ಸ್ಟ್ ಟೈಮ್ ಬರ್ತಾರ ಅನ್ಸುತ್ತೆ. ಹಿಲ್ ಗೆಟ್ ಯೂಸ್ ಟು ಇಟ್ ಅಂತ. ಡೆಫಿನೆಟ್ಲಿ ಸುಪ್ರೀತ್ ಅವರೇ. ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ನಮ್ಮ ಶೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮಿ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.